ರನ್ನರ್ ಅಪ್ಗೆ 10 ಲಕ್ಷ ನಂದು ಸ್ಟಾರ್ಟಿಂಗ್ ಏನೇನೆ ನೀವು ಅನೌನ್ಸ್ಮೆಂಟ್ ಮಾಡಿರಿ ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ. ಏನು ಕಂಡೀಷನ್ಸ್ ಏನಿಲ್ಲ, ನಾವು ನಮ್ಮ ಕಡೆಯಿಂದ ಸ್ಪಾನ್ಸರ್ಶಿಪ್ ಅಂತ ಕೊಡ್ತೀನಿ. ಬಿಗ್ ಬಾಸ್ ಎಷ್ಟು ವರ್ಷ ಮಾಡ್ತಾರೋ ಅಷ್ಟು ವರ್ಷ ನಾನು ಸಲಿ ನೀವು 10ನೇ ಇದರಲ್ಲಿದ್ದ ಕಂಟೆಸ್ಟೆಂಟ್ ಆಗಿದ್ದಾಗೂ ಈಗ 12ನೇದು ಕೂಡ ನೋಡ್ತಾ ಇರೋದ್ರಿಂದ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು, ಮತ್ತು ಹಾಗೆ ಅದರಲ್ಲಿ ಯಾರು ಗೆಲ್ಲಬೇಕು, ಯಾರು ಆ್ಯಕ್ಟಿವ್ ಆಗಿರೋ, ಮತ್ತು ಯಾರಿಗೆ ಅಲ್ಲಿ ಅನ್ಯಾಯ ಆಗ್ತಾ ಇರ್ಬೋದು ಅಂತ ಅನಿಸಿದೆ, ಮತ್ತು ನಿಮ್ಮ ಇದು ಹಾಕೋಣ ದಿನಗಳಲ್ಲಿ ಪರವಾಗಿಲ್ಲ ಮ್ಯಾಚ್ ಆಗುತ್ತಾ ಲೈಟು ಮುಂದೆ ದಿನಗಳಲ್ಲಿ ಯಾರು ಗೆಲ್ಲಬೇಕು ಅಂತ ನಿಮಗೆ ಆಸೆ ಇದೆ, ಮತ್ತು ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಅದನ್ನು ಹೇಳಿ. ಆಮೇಲೆ 10 ಲಕ್ಷದ್ದು ನೀವು ಅನೌನ್ಸ್ ಮಾಡಿದ್ರಿ, ಅದ್ರ ಬಗ್ಗೆನೂ ವಿವರಣೆ ಕೊಡಿ ಸರ್. ಓಕೆ. ಈಗ ಸೀಸನ್ 12 ಬಗ್ಗೆ ಕೇಳಿದ್ದಕ್ಕೆ ನಾನು ಹೇಳ್ತೀನಿ, ಆಟ ಸ್ಟ್ಯಾಗ್ನೆಂಟ್ ಇಲ್ಲ. ಆಟ ಸ್ಟ್ಯಾಗ್ನೆಂಟು ಅಂತೇನಂದರೆ ಒಂದೇ ಸಮ ಒಂದೇ ಇದು ಇಲ್ಲ. ಈ ಸಲ ಟಾಪಲ್ಲಿರೋರು ಬರೋ ವಾರ ಫುಲ್ ಲೋ ಆಗೋಗಿರ್ತಾರೆ, ಲೋ ಅಲ್ಲಿರೋರು ಮುಂದೆ ಬರ್ತಾರೆ. ಅಂದರೆ ಇದು ವ್ಯತ್ಯಾಸ ಏನು ಅಂತಂದರೆ ಓಪನ್ ಅಪ್ ಇನ್ನೂ ಕೆಲವ್ರು ಆಗಿಲ್ಲ, ಇನ್ನೂ ಶುಗರ್ ಕೋಟಿಂಗ್ ಮಾತುಗಳಿರ್ಬೋದು, ಇನ್ನೂ ಎದುರುಗಡೆ ಹೇಳ್ಬಿಟ್ರೆ ನಾವೇನಾಗ್ತಿರೋ ಅಂತ ಅದಿದೆ. ಹೆದರಿಕೆ ಅನ್ನೋದಕ್ಕನ ಇದು ನಾಟಕ ಆಡೋದಕ್ಕೆ ಅದು ಜಾಗ ಅಲ್ಲ ಅಂತ ಅವರೇ ಹೇಳಿರ್ತಾರೆ. ಬಟ್ ಅವ್ರದ್ದೇ ಯಾವುದೋ ಒಂದು ಸ್ಟೇಟ್ಮೆಂಟು ದೊಡ್ಡ ಸುದ್ದಿ ಆಗ್ತೈತೆ. ಆ ಕಾರಣಕ್ಕೆ ಏನು ಹೇಳ್ತೀನಿ ಅಂತಂದರೆ ಬಿಗ್ ಬಾಸ್ ಆಟ ವ್ಯಕ್ತಿತ್ವದ ಆಟ ಅಂದಾಗ ವ್ಯಕ್ತಿತ್ವನೇ ಗೆಲ್ಲಬೇಕು. ಆಮೇಲೆ ನೀವು ಹೇಳ್ರಿ ಅವ್ರು ಗೆಲ್ಲಬೇಕು ಇವ್ರಿಗೆ ಗೆಲ್ಲಬೇಕಂತ. ನಾನು ಕೂಡ ಸ್ವತಃ ಬಿಗ್ ಬಾಸಲ್ಲಿದ್ದಾಗ ನಾನು ಗೆಲ್ಲಬೇಕಂತ ನಾನು ಯಾವತ್ತೂ ಹೇಳ್ದವನು ಅಲ್ಲ. ಉಳಿಸಿರೋ ಜನಕ್ಕೆ ನಾನು ಗೌರವ. ಆಮೇಲೆ ಫೈನಲಿಸ್ಟಾಗಿ ಯಾರು ಬರ್ತಾರೋ ಆ 5 ಜನ ಕೂಡ ವಿನ್ನರ್ಸೇ ನನ್ನ ಲೆಕ್ಕದಲ್ಲಿ. ಟ್ರೋಫಿ ದುಡ್ಡು ಯಾರಿಗಾದ್ರೂ ಹೋಗಲಿ, ಬಟ್ ನಮ್ಮ ಸೀಸನಲ್ಲಿ ಕಾರ್ತಿಕ್ ಹೋಗಿದ್ಗೆ ನಾನು ಸಂತೋಷ ಪಡ್ತೀನಿ. ಅವಶ್ಯಕತೆ ಇತ್ತು, ಗೆದ್ದವ್ರೆ, ಸಂತೋಷ. ಅದ್ರ ಬಗ್ಗೆ ನೆಗೆಟಿವ್ ಮಾತಾಡೋದು ಇಲ್ಲ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡೋದು ಅದೆಲ್ಲ ತಪ್ಪಾಗುತ್ತೆ. ಆಮೇಲೆ ಇಲ್ಲಿ ಫೇವರಿಸಮು ಇನ್ನೊಂದು ಅಂತ ಮಾಡಿದಾಗ ಅವಾಗ ನಮಗೆ ಕೊಟ್ಬಿಟ್ಟಿದ್ರೆ ಫೇವರಿಸಮ್ ಇರಲ್ಲ. ಸಿಂಪಲ್ ಇದು ಎಲ್ರಿಗೂ ಇದ್ದೇ ಇರುತ್ತೆ. ಆ ಥರ ಎಲ್ಲ ನಾವು ಮಾತಾಡಬಾರ್ದು. ಒಂದು ನ್ಯಾಯಬದ್ಧ ಸ್ಥಾನಕ್ಕೆ ನಾವು ಹೋದಾಗ ಅದು ಕಟ್ಟಿಬಿದ್ದು ನಾವು ನಡೀತಕ್ಕಂಥದ್ದು ಧರ್ಮ. ಅದು ಬಿಟ್ಟು ಏನೋ ನಡೆದೈತಂದರೆ ಮೇಲೆ ಭಗವಂತ ನಾನು ಇರ್ತಾನಲ್ಲ, ಅದಕ್ಕೇನು ಉತ್ತರ ಕೊಡಬೇಕೋ ಅವ್ನು ಕೊಟ್ಟಿರ್ತಾನೆ. ಆಮೇಲೆ ಬಿಗ್ ಬಾಸ್ ಆಟನ ನಾನು ಒಂದು ಬಸ್ಗೆ ಕಂಪೇರ್ ಮಾಡ್ತೀನಿ, ಒಂದು ಟ್ರಾವೆಲಿಂಗ್ ಬಸ್ಗೆ. ಕಾಶ್ಮೀರ್ ಟು ಕನ್ಯಾಕುಮಾರಿ ಬಸ್ ಟ್ರಾವೆಲ್ಗೆ ಹೋಗ್ತಾ ಇರುತ್ತೆ. ಎಲ್ಲರೂ ಏನು ತಿಳ್ಕೊಂಡಿರ್ತಾರೆ ಅಂತಂದರೆ ಈ ಥರ ಹಾಕ್ಕೊಂಬಿಡ್ತಾರೆ ಅವ್ರಿಗೆ ಕಂಟೆಸ್ಟೆಂಟ್ಗಳು, ಈ ಸೀಟ್ ನಂದೇ, ಫೈನಲಿಸ್ಟ್ ನಾನೇ ಅಂತ. ಬಟ್ ಹಂಗಲ್ಲ. ಸುದೀಪ್ ಸಾರು ಒಂದು ಕಂಡಕ್ಟ್ರ್ ಮುಖಾಂತರ ಬಂದು ಟಿಕೆಟ್ ಯಾರು ಖಾಲಿ ಆಗಿರುತ್ತೋ ವೀಕೆಂಡಲ್ಲಿ ಅವ್ರನ್ನ ಬಸ್ಸಿಂದ ಕೆಳಗಿಳಿಸ್ತಾರೆ. ಆ ಡ್ರೈವರ್ ಯಾರು ಅಂತಂದರೆ ಬಿಗ್ ಬಾಸ್ ವಾಯ್ಸ್ ಅವ್ರು ಬಂದುಬಿಟ್ಟು ಅಲ್ಲಲ್ಲಿ ಅವ್ರಿಗೆ ಹೇಳ್ತಾ ಇರ್ತಾರೆ, ಬ್ರೇಕ್ ಹಾಕೋದಿರ್ಬೋದು ಗಾಡಿ, ಇನ್ನೊಂದು ಕಡೆ ಸ್ಟಾರ್ಟ್ ಮಾಡೋದಿರ್ಬೋದು, ನಿಲ್ಲಿಸೋದಿರ್ಬೋದು, ಈ ರೀತಿ ನಡೀತಾ ಇರ್ತದೆ. ಆ ಎಲಿಮಿನೇಷನ್ ಅನ್ನೋದು ಬಂದುಬಿಟ್ಟು ಸ್ಟಾಪ್ಗಳಲ್ಲಿ ನಿಲ್ಲಿಸಿ ಹೊರಗಡೆ ಕಳಿಸ್ತಕ್ಕಂಥದ್ದು. ನಾಮಿನೇಷನ್ ಅನ್ನೋದು ಏನಂತಂದರೆ ಇಷ್ಟು ಜನ ಸೀಟಿಂದ ಕೂತ್ಕೊಂಡಿರೋರು ಮೇಲೆ ಎದ್ದು ನಿಂತ್ಕೊಂಡು ಹೊರಗಡೆ ಬರೋಕ್ಕೆ ರೆಡಿ ಆಗಿರ್ತಾರಲ್ಲ, ಅದು ನಾಮಿನೇಷನ್. ಬಟ್ ಎಲ್ಲರೂ ಇಳಿಯಲ್ಲ ಒಂದೇ ಸಲ. ಒಬ್ರು ಈ ಸ್ಟಾಪಲ್ಲಿ ಇಳಿತಾರೆ, ಇನ್ನೊಬ್ರು ನೆಕ್ಸ್ಟ್ ಸ್ಟಾಪಲ್ಲಿ ಇಳಿತಾರೆ. ಬಟ್ ಫೈನಲ್ ಕಾಶ್ಮೀರ್ ಟು ಕನ್ಯಾಕುಮಾರಿ ಯಾರು ಹೋಗಿ ಸೇರಿದ್ದಾರೆ ಅನ್ನೋದೇ ಮುಖ್ಯ. ಆ 5 ಫೈನಲಿಸ್ಟ್ ಯಾರು ಹೋಗಿದಾರೋ. ಆಮೇಲೆ ಇನ್ನೊಂದು ಅಲ್ಲಿ ಒಳಗಡೆ ಇರೋ ಕಂಟೆಸ್ಟೆಂಟ್ಗೆ ಹೊರಗಡೆ ಇರೋರು ಓಟ್ ಎಷ್ಟು ಮುಖ್ಯನೋ, ಆ ಬಸ್ ಟ್ರಾವೆಲಿಂಗಲ್ಲಿ ನಾನು ಎಕ್ಸಾಂಪಲ್ ಹೇಳ್ಬೇಕಂತಂದರೆ ಒಳಗಡೆ ಇರ್ತಕ್ಕಂಥ ಜನ, ಹೊರಗಡೆ ಇರ್ತಕ್ಕಂಥ ಜನ, ಒಳಗಡೆ ಇರ್ತಕ್ಕಂಥ ಜನಕ್ಕೆ ದುಡ್ಡು ಕೊಟ್ಟು ಟಿಕೆಟ್ ಕೊಡ್ಸಿರ್ತಾರೆ. ಇಂಥವ್ರು ಇಂಥ ಸ್ಟಾಪಲ್ಲಿ ಇಳಿಬೇಕಂತಂದ್ರೆ ಅವ್ರದ್ದು ಜರ್ನಿ ಅಲ್ಲಿಗೆ ಮುಗೀತು ಅಂತ ಅರ್ಥ. ಸಿಂಪಲ್ಲಾಗಿ ಇದು ಅರ್ಥ ಆಗೋಗ್ಲಿ ರೀತಿಯಲ್ಲಿ ನಾನು ಹೇಳ್ತೀನಿ. ನನಗೆ ನೋಡ್ರಿ ಇಲ್ಲಿ ಫೇವರಿಸಮ್ ಅಂತ ಬರುತ್ತೆ. ಅವ್ರು ಗೆಲ್ಬೇಕು ಇವ್ರು ಗೆಲ್ಬೇಕು ಅಂದಾಗ ಡಿಸರ್ವಿಂಗ್ ಇರೋರು ಯಾರು ಬೇಕಾದರೂ ಗೆಲ್ಲಿ, ಅದಕ್ಕೆ ಯಾರು ಅರ್ಹರಿದ್ದಾರೋ ಅವ್ರನ್ನ ಗೆಲ್ಲಿಸ್ಲಿ ಜನ ಅಂತ ನಾನು ಹೇಳ್ತೀನಿ. ಸರ್, ಈ ಸರಿ ಒಂದು ಇದೆ, ತುಂಬಾ ಗಲಾಟೆಗಳಾಗ್ತವೆ ಬಿಗ್ ಬಾಸ್ ಮನೆಯಲ್ಲಿ. ಹೌದು. ಸೊ ನಿಮ್ಗೆ ಎಷ್ಟು ಮಟ್ಟಕ್ಕೆ ಅದು ಓಕೆ ಅನ್ಸುತ್ತೆ? ಅಲ್ಲ ಮೇಡಮ್, ಇವಾಗ ಆಡಿಯನ್ಸ್ಗಳಿಗೆ ಏನು ಅನ್ಸ್ಬೋದು? ನೀವು ಒಂದು ಆಡಿಯನ್ಸ್ ಆಗಿ ನೋಡ್ತಿರ್ತೀರ ಈಗ. ಹೌದು, ಆಬ್ವಿಯಸ್ಲಿ ಅದು ಎದ್ದು ಕಾಣಿಸ್ತಾ ಇದೆ. ಸೈಲೆಂಟಾಗಿರುತ್ತೆ ಮನೆ, ಸಡನ್ನಾಗಿ ಜಗಳ. ಅಲ್ಲೇನು ಕೆಲವ್ರಿಗೆ ಇನ್ನೂ ಮೈಂಡ್ ಸೆಟ್ಟಲ್ಲಿ ಏನಿದೆ ಅಂದರೆ ಜಗಳ ಮಾಡಿದ್ರೆ ನಾವು ಇಲ್ಲಿ ಉಳ್ಕೊಬೋದು ಅನ್ನೋ ಕಾನ್ಸೆಪ್ಟಲ್ಲೇ ಇದ್ದಾರೆ. ಬರೀ ಜಗಳ ಅಂತಾನೆ ಆಗೋಗಿದೆ ಈ ಸರಿ ಮಾತ್ರ. ಬರೀ ಜಗಳ ಅಂತ ಕೂಡ ಹೇಳೋಕ್ಕಾಗಲ್ಲ, ಟಾಸ್ಕ್ ಮಾಡ್ತಾ ಇದ್ದಾರಲ್ಲ ಆಡಿಯನ್ಸ್ಗಳೆಲ್ಲ. ನನಗೆ ಬಂದ ಮಾಹಿತಿ ಪ್ರಕಾರ ತುಂಬ ಬರೀ ಜಗಳನೇ ಆಗ್ತಾ ಇದೆ ಅಲ್ಲಿ ಅಂತ ಹೇಳ್ತಾರೆ. ಆಟ ಆಡೋಕ್ಕಿಂತ ಮೇಡಮ್, ನಾವು ನೋಡೋ ದೃಷ್ಟಿಕೋನದ ಮೇಲೆ ನಿರ್ಧಾರಗಳಿರುತ್ತೆ ಅಲ್ವಾ. ಅಲ್ಲಿ ಜಗಳ ಆಗ್ತೈತೆ, ಬಟ್ ಜಗಳನೇ ಎಲ್ಲ ಅಂತನೂ ಹೇಳಕ್ಕೆ ಬರಲ್ಲ. ಬಟ್ ಜಗಳ ಆಡಿ ಎಲ್ಲೋ ಒಂದು ರೀತಿಯಲ್ಲಿ ಅದನ್ನೇ ಹೈಲೈಟ್ ಮಾಡೋದು ತಪ್ಪು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ರೀತಿಯಲ್ಲಿ ಸರ್, ಈಗ ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಸರ್? ನೋಡ್ತಾ ಇದ್ದೀನಿ. ಬಿಗ್ ಬಾಸ್ ತಕ್ಕನಾಗಿ ಯಾರೆಲ್ಲ ಆಡ್ತಾ ಇದ್ದಾರೆ ಅನ್ಸುತ್ತೆ? ಅಂದರೆ ಇಲ್ಲಿ ಅದೇ ನಾನು ಹೇಳ್ತಾ ಇರೋದು, ಸ್ಟ್ಯಾಗ್ನೆಂಟ್ ಅಂತಂದರೆ ನನಗೆ ಒಂದೇ ರೀತಿ ನಿಂತಿರೋ ಆಟ ಕಾಣಿಸ್ತಾ ಇಲ್ಲ. ಯಾಕಂತಂದರೆ ಇವಾಗ ಈ ವೀಕಲ್ಲಿ ನಾನು ಫಾಲೋ ಮಾಡಿರ್ತೀನಿ, ಪರವಾಗಿಲ್ಲ ಇವ್ರು ಏನೋ ಓಪನ್ ಅಪ್ ಆದರು ಅಂದರೆ ನೆಕ್ಸ್ಟ್ ವೀಕಲ್ಲಿ ಅವ್ರು ಮೂಲೆ ಗುಂಪಾಗ್ಬಿಟ್ಟಿರ್ತಾರೆ. ಅದಾಗಬಾರ್ದು. ಇವಾಗ ನಾವು ನೋಡ್ರಿ ಸ್ಟಾರ್ಟಿಂಗ್ ಡೇಸಿಂದ ಅವತ್ತು ನಾನು ಒಳಗಡೆ ಹೋಗಿದ ತಕ್ಷಣ ಹೊರ್ತುರಣ್ಣ ಅಂತ ಕೈ ಎತ್ತಿತ್ತು ಕಾಲಿ. ಫೈನಲ್ವರೆಗೂ ನಾವು ಎಲ್ಲೂ ಬಿಟ್ಟು ಕೊಟ್ಟಿಲ್ಲ, ನಮ್ಮನ್ನು ಕಿತ್ತಾಕ್ಬೇಕಂತ ಏನೋ ಮಾಡಿದ್ರು.
ಏನೇನೋ ನಡೀತೋ, ಕೆಲವು ಕಡೆ ತುಕಾಲಿ ಹೊರಗಡೆ ಏನೋ ಮಾತಾಡಿರೋದು ನನ್ನ ಕಿವಿಗೆ ಹಾಕಿದ್ರು, ಅವಾಗಾದರೂ ಬಿಟ್ಬಿಡ್ತಾರೇನೋ ಅಂತ. ಏನು ನಾನು ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಂಡಿಲ್ಲ. ಫಸ್ಟ್ ಡೇಯಿಂದ ಲಾಸ್ಟ್ ಡೇವರೆಗೂ ಇಡೀ ಮನೆಯೇ ನಾವು ಕಣ್ಣೀರು ಹಾಕಿದ್ದು ನೋಡಿಬಿಟ್ಟು ನಮ್ಗೆ ಬೇಜಾರಾಯಿತು, ನಿಮ್ಮಿಬ್ಬರನ್ನ ಬೇರೆ ಮಾಡಬಾರ್ದು ಅಂತ ಮಟ್ಟಕ್ಕಾಯಿತು. ಸುದೀಪ್ ಸರ್ ಅದೊಂದು ಟ್ವಿಸ್ಟ್ ಕೊಟ್ಬಿಟ್ಟು ನಿಮ್ಮಿಬ್ಬರಲ್ಲಿ ಯಾರು ಹೋಗ್ತೀರಾ ಅಂತಂದರೆ ನೀನು ಹೋಗೋ, ನೀನು ಉಳ್ಕೋ ಅಂತ, ಅವರು ನಾನು ಉಳ್ಕೋ ಅಂತ, ಆ ರೀತಿ ಬಾಂಡಿಂಗ್ ಇತ್ತು. ಈ ಬಿಗ್ ಬಾಸ್ ಶತ್ರುಗಳ್ನ ಕೂಡ ಒಳಗಡೆ ಮಿತ್ರರು ಆಗ್ಬೋದು ಅನ್ನೋದಕ್ಕೆ ಉದಾಹರಣೆಗಳಿದ್ದಾವೆ. ಅಲ್ಲ ನಾವೇನು ಶತ್ರುಗಳಲ್ಲ, ಅಲ್ಲ ಫ್ರೆಂಡ್ಶಿಪ್ಪಲ್ಲಿ. ಬಟ್ ನಾನೇನು ಹೇಳ್ತೀನಿ ಅಂದರೆ ಒಳಗಡೆ ಇದೆ. ನಾವು ಫೋನ್ ಮಾಡಿದ್ರೆ ಅವ್ರು ಎತ್ತಾರೆ, ಅವ್ರು ಮಾಡಿದ್ರೆ ನಾನು ಎತ್ತೀನಿ, ಅದೆಲ್ಲ ಇದೆ. ನಾವೆಲ್ಲರೂ ಒಂದು ಟೀಮಾಗಿ ಹೊರಗಡೆ ನಾವೆಲ್ಲೂ ಕಾಣೋಕ್ಕಾಗಿಲ್ಲ. ಅದಕ್ಕೆ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬರ್ಸ್ಗೆಲ್ಲ ಹೇಳ್ತೀನಿ, ಒಂದಿನ ಬನ್ನಿರಿ. ಅದು ಮಾಡಿಬಿಟ್ರೆ ಒಂದು ಖುಷಿ ಆಗುತ್ತೆ. ಯಾಕಂದರೆ ನಮ್ಮದು ಈಗ 3 ವರ್ಷ 3ನೇ ಸೀಸನ್ನು ನಮ್ಮನ್ನು ಸೇರಿಸಿ 3ನೇ ಸೀಸನ್ ಆಗ್ತಾಯಿದೆ. ಆ ಕಾರಣಕ್ಕೆ ನಮ್ಮ ತೋಟದಲ್ಲೇನೋ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸರ್, ಈಗ ಈ ರೀತಿ ಬಿಗ್ ಬಾಸ್ ಸ್ವಲ್ಪ ಸಪ್ಪೆ ಅಂತಾರಲ್ಲ ಸರ್, ಅದು ಏನಂತಂದರೆ ಸೀಸನ್ 10 ಹ್ಯಾಪಿ ಬಿಗ್ ಬಾಸ್ ಅಂತೇನಿತ್ತು, ನಮಗೆ ಒಂದು ದಿನಕ್ಕೆ 3 ಟಾಸ್ಕ್ ಕೊಡೋರು. ಇವಾಗ ವಾರಕ್ಕೆ 3 ಟಾಸ್ಕ್ ಕೊಟ್ರು ಬೆನ್ಮೂಳೆ ನೋವು, ಒಂಥರ ಅವರು ಆ ರೀತಿ ಆಡೋ ಕಾರಣಕ್ಕೆ ಒಂಥರ ಸೋಂಬೇರಿತನ ಥರ ಕಾಣಿಸ್ತಾ ಇದೆ. ಬಟ್ ನಮ್ಮದು ಸೀಸನಲ್ಲಿ ಗ್ಯಾಪೇ ಇಲ್ಲ. ನಗುಗಿರ್ಬೋದು, ಆಟಕ್ಕಿರ್ಬೋದು, ಪ್ರತಿಯೊಂದು ಇನ್ವಾಲ್ವ್ಮೆಂಟ್ಗೆ ಗ್ಯಾಪ್ ಇಲ್ಲ. ಸೊ ಅದಕ್ಕೋಸ್ಕರ ಅದು ಹ್ಯಾಪಿ ಬಿಗ್ ಬಾಸು. ಆಮೇಲೆ 10 ಸೀಸನ್ ಇಸ್ ದ ಬೆಸ್ಟ್ ಸೀಸನ್ ಅಂತ ನಾನು ಹೇಳೋಕ್ಕೆ. ಯಾರು ಒಂದು ದಿನ ಒಂದು ಎಪಿಸೋಡು 10 ಸೀಸನಲ್ಲಿ ಹೌದು ನಾವು ಮಿಸ್ ಮಾಡಿಲ್ಲ. ನನ್ನ ತಾಯಿ, ನಾನು, ನನ್ನ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಒಂದೊಂದು ಸೀನು, ಅದರಲ್ಲಂತೂ ನಿಮ್ದು ತುಕಾಲಿ ಸರ್ ನಿಮ್ದು ಮಾತಾಡ್ತಿದ್ರಿ ಅಲ್ಲ ಸುದೀಪ್ ಏನ್ ಮಾತಾಡ್ತಾರೆ ಇವರು ಅಂತ ನಾವು ನಿಜ. ಆಮೇಲೆ ನಾನು ಇವ್ರನ್ನೂ ಕೂಡ ಕನೆಕ್ಟ್ ಮಾಡ್ತಾ ಇದ್ದೆ ಒಂದೊಂದು ಟೈಮಲ್ಲಿ. ತುಕಾಲಿ ಅವರೇ ಚೆನ್ನಾಗಿ ಹೇಳಿರ್ತಾರೆ. ಬೆಳಿಗ್ಗೆ ಸಾಯಂಕಾಲ ಕೂತ್ಕೊಳಕ್ಕೆ ಹೋದರೆ ಅಣ್ಣ ಇದಂಗೆ ಏನಣ್ಣ ಬೆಳಿಗ್ಗೆ ಹಿಂಗೆ ಕೊಟ್ಟೆ, ಈಗ ನೋಡ್ರಿ ರಿವ್ಯೂ ಹಿಂಗೆ ಕೊಡ್ತಾ ಇದೆಯಾ ಅಂತ ನಾನು ಹೇಳಿರೋದು ಉಂಟು. ಆಮೇಲೆ ಸುದೀಪ್ ಸರ್ ಹೇಳೋರು, ಬೇರೆ ಎಪಿಸೋಡ್ ಇವ್ರಿಬ್ರದ್ದೇ ಮಾಡಿದ್ರೆ ಪೂರ ಎಪಿಸೋಡ್ ಇವ್ರದ್ದೇ ಆಗೋಗುತ್ತೆ, ಬೇರೆಯವ್ರದ್ದು ಹಾಕೋಕ್ಕೆ ಸಾಧ್ಯ ಇಲ್ಲ ಅಂತ. ಹೌದು ಹೌದು. ಮೊನ್ನೆ ಸುದೀಪ್ ಸರ್ ಬಂದಾಗಲೂ ನಿಮ್ಮ ಸೀಸನ್ನ ನೆನೆಸ್ಕೊಂಡ್ರು ಮೊನ್ನೆ. ಹಾಂ, ಅಂದರೆ ಅದು ನೀರು ಎರ್ಚೋದಿತ್ತಲ್ಲ, ಇವ್ರಿಗೆಲ್ಲ ಯಾರು ಡ್ರೋನ್ ಪ್ರತಾಪ್ಗೆ ನೀರು ಅದೆಲ್ಲ ಮೊನ್ನೆ ನೆನೆಸ್ಕೊಂಡ್ರು. ಆ ಸೀಸನ್ ನೋಡಿ ಹೇಗೆ ಮಾಡಿದ್ದಾರೆ, ನೀವೇನು ಮಾಡ್ತಾ ಇದ್ದೀರಾ ಅಂತ ಕೇಳಿ. ಓಕೆ ಓಕೆ, ನಿಮ್ದೊಂದು ಬೆಸ್ಟ್ ಸೀಸನ್ ಆಗಿತ್ತು. ಹೌದು. ಹೋದ ಸೀಸನಲ್ಲಿ ಕೂಡ ನಮ್ಮ ಹೆಸರು ಹೇಳಿ ಒಂದು ಎಕ್ಸಾಂಪಲ್ ಕೊಟ್ಟರು. ಅಂದರೆ ಏನಂತೀರ, ಒಂದು ಮೀಡಿಯಾ ಎಥಿಕ್ಸ್ನ ಎಲ್ಲೂ ಬಿಟ್ಕೊಡ್ತೀರ. ಹೌದು, ಅದನ್ನು ಹೇಳಿದರು. ಏನಂತಂದರೆ ನಾವು ಎಲ್ಲಾದರೂ ಒಂದು ಜವಾಬ್ದಾರಿಯುತ ಜಾಗಕ್ಕೆ ನಾವು ಹೋದಾಗ ಅಲ್ಲಿ ಏನಿದೋ ಅದಕ್ಕೆ ನಾವು ಕಟ್ಟಿಬಿದ್ದು ಅದಕ್ಕೆ ನಡ್ಕೊಂಡ್ರೆ ನಾವು ಮನುಷ್ಯರು ಅನ್ಸ್ಕೊಳೋದು. ಯಾಕಂತಂದರೆ ರೂಲ್ ಈಸ್ ಎ ರೂಲ್ ಈವನ್ ಫಾರ್ ಎ ಫೂಲ್. ಸಿಂಪಲ್ಲಾಗಿ ಹೇಳ್ಬೇಕಂತಂದರೆ ಈ ನ್ಯಾಯಬದ್ಧ ಸ್ಥಾನ, ನ್ಯಾಯ ಅಂತ ಮಾತಾಡೋದಾದರೆ ಎಲ್ಲಿದ್ರೂ ನ್ಯಾಯನೇ. ಆ ಕಾರಣಕ್ಕೆ ಅದ್ರನ್ನ ನಮ್ಗೆ ಖುಷಿ ಆಯಿತು. ಯಾಕೆ ಅಂತಂದರೆ ಅದು ಎಕ್ಸಾಂಪಲ್ ಸೆಟ್ ಮಾಡೋದಕ್ಕೂ ಒಂದು ಎಕ್ಸಾಂಪಲ್ ಕೊಡೋದಿದೆಯಲ್ಲ, ಅಲ್ಲೆಲ್ಲೋ ನಾವು ಮನ್ಸನ್ನು ಗೆದ್ದಿದ್ದೀರಿ ಅಂತ ಖುಷಿ ಆಯಿತು. ಅದ್ರ ಮೇಲಿರ್ತಕ್ಕಂಥ ಪ್ರೀತಿ ಅಭಿಮಾನಕ್ಕೆ ನಾನು ಬಿಗ್ ಬಾಸಲ್ಲಿ ನಮ್ಮ ಹಳ್ಳಿಕಾರ ಹೋಗಲಿ 10 ಲಕ್ಷ ರನ್ನರ್ ಅಪ್ ಕೊಡ್ತೀನಿ ಅಂತ ಹೇಳಿದ್ದು. ಬಟ್ ಅವ್ರಿಗೆ ಯಾವುದೋ ಒಂದು ಸಮಸ್ಯೆ ಇರೋ ಕಾರಣಕ್ಕೆ ಒಳಗಡೆ ಬರೋದಕ್ಕಾಗಲ್ಲ ಅಂದರು. ಸರಿ, ಒಳಗೆ ಬರೋದಕ್ಕಾಗಲ್ಲ ಅಂತಂದರೆ ನಾನು ಏನು ಹೇಳಿದ್ದೀನಿ ಆ ಮಾತು ನಡ್ಕೊಂಡು ಅವರು ಹೌದೌದು ಮಾತಾಡಿಬಿಟ್ಟೆ ನಾನು ಈಗ ಹೇಳ್ತಾ ಇರೋದು ನಿಮಗೆ. ಇಲ್ಲ ಆಗಿಲ್ಲ, ದನ ಒಳಗೆ ಹೋಗೋಕ್ಕಾಗಲ್ಲ, ಮಾತುಕತೆ ನಡೆದಿದೆ. ಸರಿ, ನಾನು ಹೆಂಗೋ ಅನೌನ್ಸ್ಮೆಂಟ್ ಕೊಟ್ಬಿಟ್ಟಿದ್ದೀನಿ, 2 ಲಕ್ಷ ನನ್ನ ಕಡೆಯಿಂದ ರನ್ನರ್ ಅಪ್ಗೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಸೀಸನಿಂದ ಸೀಸನ್ 13ಇಂದ ರನ್ನರ್ ಅಪ್ಗೆ 10 ಲಕ್ಷ ನಂದು ಸ್ಟಾರ್ಟಿಂಗ್ ಏನೇನೆ ನೀವು ಅನೌನ್ಸ್ಮೆಂಟ್ ಮಾಡಿರಿ, ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ. ಏನು ಕಂಡೀಷನ್ಸ್ ಏನಿಲ್ಲ, ನಮ್ಮ ಕಡೆಯಿಂದ ಸ್ಪಾನ್ಸರ್ಶಿಪ್ ಅಂತ ಕೊಡ್ತೀನಿ. ಬಿಗ್ ಬಾಸ್ ಎಷ್ಟು ವರ್ಷ ಮಾಡ್ತಾರೋ ಅಷ್ಟು ವರ್ಷ ನಾನು